ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ಸೋರೆಕಾಯಿ ಜ್ಯೂಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್: ಸೋರೆಕಾಯಿ 1 ಬೌಲ್, ಸೈಂಧವ ಲವಣ ಅರ್ಧ ಟೀ ಸ್ಪೂನ್, ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್, ಮೆಣಸು ಪೌಡರ್ ಅರ್ಧ ಟೀ ಸ್ಪೂನ್, ಶುಂಠಿ ಸ್ವಲ್ಪ, ಬೆಳ್ಳುಳ್ಳಿ 2 ಎಸಳು, ಪುದೀನ ಸ್ವಲ್ಪ, ಲೆಮನ್ ಜ್ಯೂಸ್ 2 ಟೇಬಲ್ ಸ್ಪೂನ್, ನೀರು 1 ಗ್ಲಾಸ್. ಇವಾಗ ರುಬ್ಕೊಳ್ಳೋಣ. ಪುದೀನ, ಲೆಮನ್ ಜ್ಯೂಸ್, ಸೈಂಧವ ಲವಣ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಜೀರಾ ಪೌಡರ್, ಅರ್ಧ ಗ್ಲಾಸ್ ನೀರು ಹಾಕೊಂಡು ಫಸ್ಟ್ ರುಬ್ಕೊತೀನಿ. ನೋಡಿ, ಅಷ್ಟು ರುಬ್ಕೊಂಡ್ಮೇಲೆ ಇವಾಗ ನೀರು ಹಾಕ್ತಾ ಇದ್ದೀನಿ. ಉಳ್ದಿತ್ತಲ್ವ, ಆ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಸೋಸ್ಕೊಳ್ಳಿ ಇದನ್ನು. ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ದೇಹದಲ್ಲಿರೋ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ, ಚರ್ಮದಲ್ಲಿ ತುರಿಕೆ ಮತ್ತು ಅಲರ್ಜಿ ಸಮಸ್ಯೆಯನ್ನು ದೂರ ಮಾಡುತ್ತೆ. ಸೋರೆಕಾಯಿ ರಕ್ತವನ್ನು ಶುದ್ಧೀಕರಿಸುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ ಇದರಲ್ಲಿ. ಸೋರೆಕಾಯಲ್ಲಿ ನಾರಿನಂಶ ಸಮೃದ್ಧವಾಗಿರೋದ್ರಿಂದ ಮಲಬದ್ಧತೆ ಕೂಡ ಕಡಿಮೆಯಾಗುತ್ತೆ. ಶುಗರ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು. ಸೋರೆಕಾಯಿ ದೇಹದಲ್ಲಿರೋ ವಿಷಕಾರಿ ಅಂಶನ ತೆಗೆದಾಕುತ್ತೆ. ಈ ಜ್ಯೂಸನ್ನು ಕುಡಿಯೋದ್ರಿಂದ ಲಿವರ್ನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾರಿಗೆ ಕೊಬ್ಬು ಹೆಚ್ಚಾಗಿರುತ್ತೋ ಅಂಥವರು ವಾರದಲ್ಲಿ 3 ದಿನ ಮಾತ್ರ ಕುಡಿಬೇಕು. ಬೇರೆಯವ್ರಿಗಾದ್ರೆ ವಾರದಲ್ಲಿ 1 ದಿನ ಆದರೆ ಸಾಕು. 200 ml ಕುಡಿಬೇಕು. ಈ ಜ್ಯೂಸ್ ದೇಹಕ್ಕೆ ತಂಪಾಗಿರೋದ್ರಿಂದ ಕೋಲ್ಡ್ ಬಾಡಿ ಇರೋರು ಕುಡಿಯೋದು ಬೇಡ. ಈ ಜ್ಯೂಸನ್ನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿದು ಅರ್ಧ ಗಂಟೆ ನಂತರ ಈ ಜ್ಯೂಸ್ ಕುಡಿಬೇಕು. ಶುಗರ್ ಇರೋರು ಜೇನುತುಪ್ಪ ಹಾಕೊಳ್ಳೋದು ಬೇಡ. ಶುಗರ್ ಇಲ್ದಲೇ ಇರೋರು 1 ಟೇಬಲ್ ಸ್ಪೂನ್ ಜೇನುತುಪ್ಪ ಸೇರಿಸ್ಕೊಳ್ಳಿ. ಈ ಥರ ವಾರಕ್ಕೊಂದೊಂದು ಥರ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿತಾ ಇದ್ರೆ ಫಿಟ್ ಆ್ಯಂಡ್ ಹೆಲ್ತಿಯಾಗಿರ್ತೀರ. ಉದಾಹರಣೆಗೆ ಬೀಟ್ರೋಟ್ ಜ್ಯೂಸ್ ಆಗಿರ್ಬೋದು, ಹಾಗಲಕಾಯಿ ಜ್ಯೂಸ್ ಆಗಿರ್ಬೋದು, ಅಲೋವೆರಾ ಜ್ಯೂಸ್ ಆಗಿರ್ಬೋದು. ಸೋರೆಕಾಯಿ ಜ್ಯೂಸ್ ರೆಡಿ ಟು ಡ್ರಿಂಕ್.